ಇಂದಿನಿಂದ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ ಶುರುವಾಗಲಿದೆ. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಕಸರತ್ತು ಆರಂಭ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ವೈಮಾನಿಕ ಪ್ರದರ್ಶನಕ್ಕೆ ಚಾಲನೆ ಸಿಗಲಿದೆ. 15ನೇ ಆವೃತ್ತಿಯ ಏರ್ ಶೋ ಇದು. ವೈಮಾನಿಕ ಪ್ರದರ್ಶನ ಏಷ್ಯಾದಲ್ಲೇ ಅತಿ ದೊಡ್ಡ ನಂಬರ್ 1 ಏರ್ ಶೋ ಬೆಂಗಳೂರಿನ ಏರ್ ಶೋ. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ, ಮೈ ನವಿರೇಳಿಸುವಂತಹ ಪ್ರದರ್ಶನ, ಮೈ ಝುಮ್ ಎನ್ನುವಂತಹ ಆ ದೃಶ್ಯಗಳು ಕಣ್ಣಿಗೆ ಕಾಣಿಸುತ್ತೆ. 90ಕ್ಕಿಂತ ಹೆಚ್ಚು ದೇಶಗಳು ಭಾಗಿಯಾಗ್ತಾ ಇದ್ದಾವೆ ಈ ಬಾರಿಯ ಏರ್ ಶೋಗೆ. 70ಕ್ಕೂ ಅಧಿಕ ಯುದ್ಧ ವಿಮಾನಗಳು ಏರ್ ಶೋನಲ್ಲಿ ಪ್ರದರ್ಶನ ಮಾಡಲಿದ್ದಾವೆ ತಮ್ಮ ತಾಕತ್ತೇನು ಅಂಥೇಳಿ. ಯುದ್ಧ ವಿಮಾನ, ಸರಕು, ತರಬೇತಿ ವಿಮಾನಗಳು ಕೂಡ ಭಾಗಿಯಾಗುತ್ತೆ. ಏರ್ ಶೋದಲ್ಲಿ 30ಕ್ಕೂ ಅಧಿಕ ವಿಮಾನಗಳು, ಹೆಲಿಕಾಪ್ಟರ್ಗಳ ಪ್ರದರ್ಶನ ಇರುತ್ತೆ. ಭಾರತದ 750ಕ್ಕೂ ಅಧಿಕ ಕಂಪನಿಗಳು ಭಾಗಿಯಾಗ್ತವೆ. 100ಕ್ಕಿಂತ ಹೆಚ್ಚು ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗಿಯಾಗ್ತಾರೆ. ವಿವಿಧ ರಾಷ್ಟ್ರಗಳ 30ಕ್ಕೂ ಅಧಿಕ ರಕ್ಷಣಾ ಮಂತ್ರಿಗಳು ಭಾಗಿಯಾಗ್ತಾರೆ. ಅಮೆರಿಕದ F-35, ರಷ್ಯಾದ Su-57 ಯುದ್ಧ ವಿಮಾನಗಳು ಪ್ರಮುಖ ಆಕರ್ಷಣೆಯಾಗಿದೆ ಈ ಬಾರಿ. ಏರ್ ಶೋಗೆ 5 ದಿನಗಳಲ್ಲಿ 7 ಲಕ್ಷಕ್ಕೂ ಅಧಿಕ ಜನರು ಆಗಮಿಸುವಂಥ ನಿರೀಕ್ಷೆ ಇದೆ. ಈಗಾಗಲೇ ದೇಶ ವಿದೇಶಗಳಿಂದಲೂ ಕೂಡ ಜನರು ಬಂದಿದ್ದಾರೆ ಮತ್ತು ವಿದೇಶಿ ಗಣ್ಯರು ಕೂಡ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಏನಿದ್ದಾರೆ ರಕ್ಷಣಾ ಸಚಿವರು ಚಾಲನೆಯನ್ನು ಕೊಡಲಿದ್ದಾರೆ. ಅತ್ಯುತ್ತಮವಾದಂತಹ ಸ್ಪಂದನೆ ಈ ಬಾರಿ ಸಿಗ್ತಾ ಇದೆ. ಬಹಳ ವಿಶೇಷಗಳನ್ನು ಈ ವೈಮಾನಿಕ ಪ್ರದರ್ಶನ ಹೊಂದಿದೆ. ಅಂದರೆ ನಮ್ಮ ಭಾರತದ ಶಕ್ತಿ ಸಾಮರ್ಥ್ಯ, ವೈಮಾನಿಕ ಕ್ಷೇತ್ರದಲ್ಲಿ ನಮ್ಮ ತಾಕತ್ತೇನು, ಯುದ್ಧ ವಿಮಾನಗಳನ್ನ ಯಾವ ಹೊಸದಾಗಿ ಲಾಂಚ್ ಮಾಡಿದ್ದೇವೆ ಮತ್ತು ಅದರ ತಾಂತ್ರಿಕತೆ ಹೇಗಿದೆ, ಎಷ್ಟು ನಾವು ಮುಂದುವರೆದಿದ್ದೀವಿ, ಬೇರೆ ದೇಶಗಳಿಗೆ ಹೇಗೆ ನಾವು ಸವಾಲು ಹೊಡ್ತೀವಿ, ಮುಂದುವರೆದಂತಹ ರಾಷ್ಟ್ರಗಳ ಸಾಲಿಗೆ ನಾವು ಹೇಗೆ ಸೇರ್ಪಡೆ ಆಗ್ತಾ ಇದ್ದೀವಿ, ಇವೆಲ್ಲವೂ ಕೂಡ ಈ ಏರ್ ಶೋದಲ್ಲಿ ಪ್ರೂವ್ ಆಗುತ್ತೆ. ಮತ್ತು ಆ ಬಾನಂಗಳದಲ್ಲಿ ವಿಮಾನಗಳ ಚಿತ್ತಾರ, ಕಲರವ ಮತ್ತು ಸಾಹಸ ಪ್ರದರ್ಶನ ಭರ್ಜರಿಯಾಗಿರುತ್ತೆ. ಇನ್ನು ಸಾರ್ವಜನಿಕರಿಗೆ ಇದು ಉಚಿತವಾಗಿಲ್ಲ ಹೋಗಿ ನೋಡಲಿಕ್ಕೆ. ನೀವು ಆನ್ಲೈನಲ್ಲಿ ಬುಕ್ ಮಾಡಬೇಕಾಗತ್ತೆ. ಟಿಕೆಟ್ ದರ ಕೂಡ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. 2,500 ರೂಪಾಯಿ ಅಂತೆ. ಜೊತೆಗೆ ಭಾರತೀಯರಿಗೆ ಅಂದರೆ ನಮ್ಮ ಎಲ್ರಿಗೂ ಕೂಡ 1,000 ರೂಪಾಯಿ ಫಿಕ್ಸನ್ನು ಮಾಡಿದ್ದಾರೆ. ಇನ್ನು 5,000 ರೂಪಾಯಿವರೆಗೂ ಕೂಡ ಇದು ಟಿಕೆಟ್ ರೇಟ್ ಇರುತ್ತೆ. ನೀವು ವೆಬ್ಸೈಟ್ ಇದೆ, ಅಲ್ಲಿ ವೆಬ್ಸೈಟ್ಗೆ ಹೋಗಿ aeroindia.gov.in ಅಂತಿದೆ, ಅಲ್ಲಿ ಹೋಗಿ ಬುಕ್ ಮಾಡ್ಬೋದು. ಈ ಒಂದು ಪ್ರದರ್ಶನದಲ್ಲಿ ನೇರವಾಗಿ ಪಾಲ್ಗೊಳ್ಬೋದು. ಅತ್ಯುತ್ತಮ ಹೂಡಿಕೆ ಇದು. ಯಾಕಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಲ್ಲಿ ಲಕ್ಷಾಂತರ ಕೋಟಿ ಬಂಡವಾಳ ಹೂಡಿಕೆಯಾಗುವಂತಹ ಸಾಧ್ಯತೆ ಇರುವಂತಹ ಒಂದು ಕ್ಷೇತ್ರ. ಈಗಾಗಲೇ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಸಂಬಂಧಪಟ್ಟಂತಹ ಇಲಾಖೆಗಳು ಮಾಡ್ತಾ ಇದ್ದಾವೆ. ಕರ್ನಾಟಕ ಸರ್ಕಾರ, BBMP ಎಲ್ಲರೂ, ಸ್ಥಳೀಯ ಪೊಲೀಸರು, ಜಿಲ್ಲಾಡಳಿತ ಎಲ್ಲ ಸಾಥ್ ಕೊಟ್ಟಿದೆ. ಅಂದರೆ ಈಗ ನೋಡಿ, 90ಕ್ಕಿಂತ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಜೊತೆಗೆ ವಿವಿಧ ಪ್ರೈವೇಟ್ ಕಂಪನಿಗಳ CEO ಕೂಡ ಬರ್ತಾ ಇದ್ದಾರೆ. ಸೆಮಿನಾರ್ಗಳು ಕೂಡ ಇದರಲ್ಲಿ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಯಲಹಂಕದ ವಾಯುನೆಲೆಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಕೇಶ್ ಇದ್ದಾರೆ. ರಾಕೇಶ್, ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ ಇವತ್ತಿಂದ ಶುರುವಾಗ್ತಾ ಇದೆ. ಸದ್ಯಕ್ಕೆ ತಾವಿರುವಂತಹ ವಾಯುನೆಲೆಯಲ್ಲಿ ಯಾವ ರೀತಿ ದೃಶ್ಯಗಳು ಕಂಡು ಬರ್ತಾ ಇದೆ? ಯಾವೆಲ್ಲ ಯುದ್ಧ ವಿಮಾನಗಳ ಪ್ರದರ್ಶನ ಆಗುತ್ತೆ? ನಮ್ಮ ಭಾರತದ ಒಂದು ವೈಮಾನಿಕ ಪ್ರದರ್ಶನ ಓವರ್ ಆಲ್ ಹೇಗಿರುತ್ತೆ ಅನ್ನೋದು, ಹೇಗಿದೆ ಸ್ಪಂದನೆ? ಪ್ರಭು, ಯಲಹಂಕದ ವಾಯುನೆಲೆಯಲ್ಲಿ ಭಾರತದ 15ನೇ ಆವೃತ್ತಿಯ ಏರೋ ಶೋಗೆ ಕ್ಷಣಗಣನೆ ಆರಂಭವಾಗ್ತಾ ಇದೆ. 9:30ಕ್ಕೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಲಿದ್ದಾರೆ. ತಮಗೆ ಕಾಣಬಹುದು, ನನಗೆ ನನ್ನ ಹಿಂಭಾಗದಲ್ಲಿ ವೇದಿಕೆಯನ್ನ ಇದಕ್ಕೆ ಸಂಪೂರ್ಣವಾಗಿ ಸೆಟ್ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ರಕ್ಷಣಾ ಮಂತ್ರಿಗಳು ಹಾಗೆ ಡಿಫೆನ್ಸ್ನ ಪ್ರಮುಖರು ಭಾಗವಹಿಸಲಿದ್ದಾರೆ. ದೇಶ ವಿದೇಶದ ಅತಿಥಿ ಗಣ್ಯರು ಹಾಗೆ ವೈಮಾನಿಕ ವಲಯದ ಪ್ರಮುಖ ಕಂಪನಿಗಳು ಮತ್ತು ವಿವಿಧ ರಾಷ್ಟ್ರಗಳ ಡಿಫೆನ್ಸ್ ಪ್ರಮುಖರು ಕೂಡ ಇದರಲ್ಲಿ ಭಾಗವಹಿಸುವುದನ್ನು ತಾವು ಕಾಣಬಹುದು. ಮತ್ತೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ವಿಶ್ವವಿಖ್ಯಾತ ಯುದ್ಧ ಕಂಪನಿಗಳು ತಮ್ಮನ್ನ ಪ್ರದರ್ಶನದಲ್ಲಿ ಭಾಗವಹಿಸುವುದಕ್ಕೆ ನೋಂದಣಿ ಮಾಡಿಕೊಂಡಿದೆ. ಅಮೆರಿಕ, ರಷ್ಯಾ ಸೇರಿದಂತೆ ಪ್ರಮುಖ ರಾಷ್ಟ್ರಗಳ ಯುದ್ಧ ವಿಮಾನಗಳು ಇಲ್ಲಿ ಪ್ರದರ್ಶನವನ್ನು ಕೊಡಲಿದೆ. ಈ ಬಾರಿ ಏರ್ ಶೋದಲ್ಲಿ ಅಮೆರಿಕದ F-32 ಹಾಗೆ ರಷ್ಯಾದ Su-57 ಈ ಯುದ್ಧ ವಿಮಾನಗಳು ಆಕರ್ಷಣೆ ಕೇಂದ್ರವಾಗಿವೆ.
ಸೊ ಈ ಯುದ್ಧ ವಿಮಾನಗಳ ಕಸರತ್ತನ್ನ ಹಾಗೆ 6ನೇ ತಲೆಮಾರಿನ ಯುದ್ಧ ವಿಮಾನಗಳ ವೈಶಿಷ್ಟ್ಯವನ್ನು ನೋಡೋದಕ್ಕೆ ನೂರಾರು ಸಂಖ್ಯೆಯ ಜನರು ನೆರೆದಿದ್ದಾರೆ. ಹಾಗೆ ಕಾರ್ಯಕ್ರಮದ ವಲಯದ ಒಳಗೂ ಮತ್ತು ಹೊರಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬಿಗಿ ಭದ್ರತೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ವಿದೇಶಿ ಗಣ್ಯರು, ಅತಿಥಿಗಳು ಎಲ್ಲರೂ ಸೇರಿ ಇಲ್ಲಿ ನೆರೆದಿದ್ದಾರೆ. ಸುಮಾರು 90ಕ್ಕೂ ಹೆಚ್ಚು ದೇಶಗಳು ಇವತ್ತಿನ ಈ ಏರ್ ಶೋದಲ್ಲಿ ಭಾಗವಹಿಸಲಿದ್ದಾರೆ. 3 ದಿನಗಳ ಕಾಲ ನಡೀತಿರುವಂತಹ ಈ ಏರ್ ಶೋನಲ್ಲಿ ಪ್ರಮುಖವಾಗಿ 90ಕ್ಕೂ ಹೆಚ್ಚು ರಾಷ್ಟ್ರೀಯ ಕಂಪನಿಗಳು, ವಿದೇಶಿ ಕಂಪನಿಗಳು ಭಾಗವಹಿಸ್ತಾ ಇದೆ. 30 ದೇಶಗಳಿಗೂ ಹೆಚ್ಚಿನ ಸೇನಾಧಿಕಾರಿಗಳು ಇದರಲ್ಲಿ ಭಾಗವಹಿಸುವಂತ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಭಾರತದ ಹೆಮ್ಮೆಯ ತೇಜಸ್ ಸೇರಿದಂತೆ ಉಳಿದಂತಹ ಯುದ್ಧ ವಿಮಾನಗಳು ಕೂಡ ಇವತ್ತಿನ ಪ್ರದರ್ಶನದಲ್ಲಿ ತಮ್ಮ ಕಸರತ್ತನ್ನ ತೋರಿಸಲಿದೆ. ಪ್ರಚಂಡ್, LCA ಸೇರಿದಂತೆ ಭಾರತದ ಹೆಸರ ಮಾಡಿರುವಂತಹ HAL ಯುದ್ಧ ವಿಮಾನಗಳು ಕೂಡ ಇವತ್ತಿನ ಈ ಏರ್ ಶೋದಲ್ಲಿ ತನ್ನ ಕರಾಮತ್ತನ್ನ ಪ್ರದರ್ಶನ ಮಾಡಲಿದೆ. ಪ್ರಭು ರಾಕೇಶ್, ಈ ಒಂದು ಏರ್ ಶೋ ಏನಿದೆ ನಮ್ಮ ಭಾರತದ ವೈಮಾನಿಕ ಕ್ಷೇತ್ರದ ಶಕ್ತಿ ಸಾಮರ್ಥ್ಯವನ್ನ ತೋರ್ಪಡಿಸಲಿಕ್ಕೆ ಯಾವ ರೀತಿ ಒಂದು ಉತ್ತಮವಾದಂತಹ ವೇದಿಕೆ ಆಗಿದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬಂಡವಾಳ ಹೂಡಿಕೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳಿ ಆರ್ಥಿಕವಾಗಿ ನೋಡೋದಾದ್ರೆ ಭಾರತಕ್ಕೆ? ಪ್ರಭು, ಜಾಗತಿಕ ಯುದ್ಧ ಕ್ಷೇತ್ರದಲ್ಲಿ ಭಾರತವು ಕೂಡ ತನ್ನನ್ನೇ ತಾನು ಪ್ರದರ್ಶನ ಮಾಡುವ ಹಾಗೆ ಮೇಲಿಟ್ಟುಕೊಂಡು ಹೋಗುವಂತಹ ಒಂದು ಸ್ಟೇಜ್ ಅನ್ನು ತಲುಪಿದೆ. ಅಂದ್ರೆ ಈಗಿನ ಜನರೇಷನ್ ನಲ್ಲಿ ಭಾರತವು ಕೂಡ ಮುಂಚೂಣಿ ರಾಷ್ಟ್ರವಾಗಿ ಪರಿಗಣಿಸ್ತಾ ಇದೆ. ಈ ಏರ್ ಶೋದ ಮುಖಾಂತರ ಸಾವಿರಾರು ಕೋಟಿಗಳ ಆರ್ಥಿಕತೆ ವಹಿವಾಟನ್ನು ನಡೆಸುವಂತ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಭಾರತದಲ್ಲಿನ ಲಘು ಯುದ್ಧ ವಿಮಾನಗಳಿಗೆ ವಿದೇಶಗಳಿಂದಲೂ ಬೇಡಿಕೆ ಬರ್ತಾ ಇದೆ. HAL ನಿರ್ಮಿತ LCA ವಿಮಾನಗಳಿಗೂ ಕೂಡ ವಿದೇಶಗಳಿಂದ ಹೆಚ್ಚಿನ ಬೇಡಿಕೆ ಕೂಡ ಕಂಡುಬರುವುದು, ಅಂದ್ರೆ ಬೇಡಿಕೆಯನ್ನು ಕುದುರಿಸಿರುವುದನ್ನು ನಾವು ಕಾಣಬಹುದು. ಒಟ್ಟಾರೆ ಇದರಲ್ಲಿ HAL, BAL ಸೇರಿದಂತೆ ಭಾರತದ ಬೃಹತ್ ಕಂಪನಿಗಳು ಕೂಡ ತಮ್ಮನ್ನು ತಾನು ಜಗತ್ತಿನ ತೆರೆದುಕೊಳ್ತಾ ಇದೆ. ಹಾಗೆ ನವೀನ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮುಖಾಂತರ ವಿಶ್ವದ ಇತರ ಕಂಪನಿಗಳಿಗೂ ಕೂಡ ತಾನು ಸ್ಪರ್ಧೆ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿಕೊಂಡಿದೆ. ಈಗಾಗಲೇ ಭಾರತ ಈ ವಿಚಾರದಲ್ಲಿ ತನ್ನ ಹೆಸರನ್ನ ಎಲ್ಲ ಕಡೆಯಲ್ಲೂ ಕೂಡ ಚಾಪು ಮೂಡಿಸಿದೆ. ಬಿಲಿಯನ್ ಅಂದ್ರೆ ಒಂದು ಉದ್ಯಮಶೀಲದ ಜಾಗಕ್ಕೆ ಹಲವಾರು ಅವಕಾಶಗಳು ಇದರಿಂದ ಸೃಷ್ಟಿಯಾಗಲಿದೆ ಅನ್ನುವಂತಹ ಟ್ಯಾಗ್ಲೈನ್ ನಲ್ಲಿ ಈ ಏರೋ ಶೋ ನಡೀತಾ ಇದೆ. ಭಾರತದ ಆರ್ಥಿಕತೆ ದೃಷ್ಟಿಯಿಂದಲೂ ಕೂಡ ಇದು ಬಹಳ ಮಹತ್ವದ್ದಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ಯಲಹಂಕದ ವಾಯುನೆಲೆಯಲ್ಲಿ ಈಗಾಗಲೇ ಏರ್ ಶೋಗೆ ಅಂತಿಮ ಹಂತದ ಎಲ್ಲ ತಯಾರಿಗಳು ನಡೀತಾ ಇದೆ. ನಾವು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಆಲ್ರೆಡಿ ಗಣ್ಯರು ಕೂಡ ಬಂದಿದ್ದಾರೆ ಮತ್ತು ಅಲ್ಲಿ ಜನರು ಕೂಡ ಭಾಗಿಯಾಗಿದ್ದಾರೆ. ವೈಮಾನಿಕ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳೋಕೆ 90 ದೇಶಗಳ ಪ್ರತಿನಿಧಿಗಳು ಕೂಡ ಬಂದಿದ್ದಾರೆ. ಸುಮಾರು 1000 ಕಂಪನಿಗಳ ಮಾಲೀಕರು ಕೂಡ ಇವತ್ತು ಆಗಮಿಸ್ತಾ ಇದ್ದಾರೆ.